ಪ್ರೀತಿಯ ವೀಕ್ಷಕ ದೇವರುಗಳಿಗೆ ಪ್ರತಿಯೊಬ್ಬರಿಗೂ ಸಹ ನನ್ನ ಪ್ರೀತಿಯ ನಮಸ್ಕಾರಗಳು. ವೀಕ್ಷಕರೇ ಪ್ರತಿಯೊಬ್ಬರೂ ಸಹ ಆರೋಗ್ಯವಾಗಿರಬೇಕು. ಏಕೆಂದರೆ ನಿಮ್ಮ ಜೀವನ ಒಂದು ಉತ್ತಮವಾಗಿರುವಂಥದ್ದು ಆಗಿರಬೇಕು. ಏಕೆಂದರೆ ಜೀವನದಲ್ಲಿ ಯಾರೇ ಆಗಿರಲಿ ಅವ್ರ ಜೀವನ ಚೆನ್ನಾಗಿರಬೇಕು ಎಂದು ನಾವು ಮನಸ್ಸಿಂದ ಬಯಸಿದರೆ ಆ ದೇವರು ನಮ್ಮ ಜೀವನವನ್ನು ಚೆನ್ನಾಗಿ ಇಟ್ಟಿರುತ್ತಾನೆ. ಅದೇ ರೀತಿ ಬೇರೆಯವ್ರ ಜೀವನ ಹಾಳಾಗಿ ಹೋಗಲಿ, ನಾವು ನೆಟ್ಟಗಿದ್ರೆ ಸಾಕು ಎಂಬ ಮನೋಭಾವನೆ ಇರಬಾರದು. ಅವು ಹಾಡುಗಳು ಇವೆ, ಅವುಗಳನ್ನು ಕೇಳಲಿಕ್ಕೆ ಅಷ್ಟೇ. ಮತ್ತು ಆ ಹಾಡುಗಳನ್ನು ನಾವು ಒಳ್ಳೆಯ ರೀತಿಯಲ್ಲಿ ಅದರಲ್ಲಿರುವಂತಹ ಒಳ್ಳೆಯದನ್ನು ನಾವು ಅಳವಡಿಸಿಕೊಳ್ಳಬೇಕೇ ವಿನಃ ಮತ್ಯಾವುದನ್ನು ಅಳವಡಿಸಿಕೊಳ್ಳಬಾರದು. ಜೀವನದಲ್ಲಿ ನಿಮ್ಮನ್ನು ನೀವು ನಂಬಬೇಕು ಜೀವನದಲ್ಲಿ. ಮತ್ತು ಜೀವನವೆಂಬುದು ಅತ್ಯುತ್ತಮವಾದಂತಹ ಒಂದು ವರ. ಭಗವಂತ ಪ್ರತಿಯೊಬ್ಬರ ಮನಸ್ಸಿನೊಳಗೂ ಸಹ ಭಗವಂತ ಇದ್ದಾನೆ ಎಂಬುದು ಇದನ್ನು ಅರಿತುಕೊಳ್ಳಬೇಕು ಪ್ರತಿಯೊಬ್ಬರು. ನಾನೂ ಸಹ ಮೊದಲಿನಲ್ಲಿ ಭಗವಂತನನ್ನು ನಂಬುತ್ತಿರಲಿಲ್ಲ ಮತ್ತು ಆ ದೇವರನ್ನು ಎಂದಿಗೂ ಸಹ ನಂಬುತ್ತಿರಲಿಲ್ಲ ಮತ್ತು ನಾನು ಕೈ ಸಹ ಮುಗಿಯುತ್ತಿದ್ದಿಲ್ಲ. ಯಾಕೆಂದರೆ ಭಗವಂತ ಇಲ್ಲ ಅಂದುಕೊಂಡಿದ್ದೆ. ಆಗ ನನಗೆ ಆದಂತಹ ಅನುಭವಗಳು ಭಗವಂತ ಇದ್ದಾನೆ ಎಂದು ತೋರಿಸಿದವು. ಆ ಅನುಭವಗಳು ಭಗವಂತನನ್ನು ಎಲ್ಲರೂ ಸಹ ನಂಬಿರಿ, ಭಗವಂತ ನಿಮಗೆ ಮುಂದೊಂದು ದಿನ ಒಳ್ಳೆಯದನ್ನು ಮಾಡೇ ಮಾಡುತ್ತಾನೆ. ಆ ಭಗವಂತ ಒಂದು ಸಾರಿ ಹೇಳುತ್ತಾನಂತೆ, ಅದು ಏನೆಂದರೆ, ನಿಮಗೆ ಒಳ್ಳೆಯ ಮನಸ್ಸು ಇದ್ದರೆ ಬೇರೆಯವರ ಶಾಪವೂ ಸಹ ಆಶೀರ್ವಾದವಾಗುತ್ತದೆಯಂತೆ. ಅದೇ ರೀತಿ ನೀವು ಪ್ರತಿದಿನವೂ ಸಹ ಪಾಸಿಟಿವಿಟಿಯನ್ನು ನೀವು ಆಕರ್ಷಿಸುವಂತಹ ವ್ಯಕ್ತಿಗಳಾಗಿರಿ. ಅದೇ ರೀತಿ ನಿಮ್ಮಲ್ಲಿ ನೆಗೆಟಿವಿಟಿ ಇದ್ದರೆ ಅದನ್ನು ಕಂಟ್ರೋಲ್ ಮಾಡಿರಿ ಮತ್ತು ಯಾವಾಗಲೂ ನೀವು ಪಾಸಿಟಿವ್ ಆಗಿರಿ ಮತ್ತು ಒಳ್ಳೆಯ ಆಲೋಚನೆಗಳನ್ನು ಯೋಚಿಸಿರಿ. ಮತ್ತು ಜೀವನದಲ್ಲಿ ಒಂದು ವಿಷಯವನ್ನು ನಾವು ಹಲವಾರು ರೀತಿಯ ಪಾನ್ ಮಸಾಲಗಳು ಮಾರುಕಟ್ಟೆಯಲ್ಲಿ ಲಭ್ಯ ಇವೆ. ಅದೇ ರೀತಿ ನೀವು ಯಾವುದಾದರೂ ಒಂದು ಪಾನ್ ಮಸಾಲ ಅಥವಾ ಯಾವುದೇ ಆರೋಗ್ಯಕ್ಕೆ ಹಾನಿಕಾರಕ ಇರುವಂತಹ ಪಾನ್ ಮಸಾಲ ಆಗಿರಬಹುದು, ಅದೇ ರೀತಿ ಮುಂತಾದ ನಿಮಗೆ ಮಾರುಕಟ್ಟೆಯಲ್ಲಿ ಅಂಗಡಿಗಳಲ್ಲಿ ಪ್ರತಿಯೊಂದು ಬೀದಿ ಅಂಗಡಿಗಳಲ್ಲಿ ಅಂಗಡಿ ಇರುತ್ತದೆ. ಅದೇ ರೀತಿ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ನೋಡಿಕೊಳ್ಳಿರಿ. ನೀವು ಎಲ್ಲರೂ ಪ್ರತಿದಿನವೂ ಸಹ